ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯದುರ್ಗವಾಗಿದ್ದಾನೆ. ಭಾನುವಾರ 16 ಮಾರ್ಚ್ 2025 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಯೆರೆಮೀಯನ ಪ್ರವಾದನ ಗ್ರಂಥ 39ನೇ ಅಧ್ಯಾಯದ 17ನೇ ವಚನ. ಯೆಹೋವನು ಇಂತೆನ್ನುತ್ತಾನೆ, ಆ ದಿನದಲ್ಲಿ ನಾನು ನಿನ್ನನ್ನು ಉದ್ಧರಿಸುವೆನು, ನೀನು ಹೆದರುವ ಮನುಷ್ಯರ ಕೈಗೆ ಸಿಕ್ಕುವುದಿಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಮಕ್ಕಳನ್ನು ಎಂದಿಗೂ ಕೂಡ ಅಪಾಯಕ್ಕೆ ಒಳಪಡಿಸುವುದಿಲ್ಲ, ಕಾಪಾಡುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ನಿತ್ಯವೂ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ದೇವರು ತನ್ನ ಜನರನ್ನು ಸಂರಕ್ಷಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಯೆರೆಮೀಯನು ಯೆರೂಸಲೇಮಿನ ದುರಾವಸ್ಥೆ ಮತ್ತು ಯೆರೂಸಲೇಮನ್ನು ಆಕ್ರಮಿಸುವರು, ಬ್ಯಾಬಿಲೋನ್ ದೇಶದ ನೆಬೂಕದ್ನೆಚ್ಚರನು ಬಂದು ಅವರನ್ನು ಸೆರೆ ಹಿಡಿಯುವನು, ಈ ಎಲ್ಲಾ ವಿಚಾರವನ್ನು ತಿಳಿಸುವಾಗ ಸುಳ್ಳು ಪ್ರವಾದಿಗಳು ನಮಗೆ ಬಿಡುಗಡೆ ಉಂಟು ಎಂಬುದಾಗಿ ಹೇಳಿದರು. ಆದರೂ ಯೆರೆಮೀಯನು ದೇವರು ಹೇಳಿದಾಗೆ ಹೇಳುವಾಗ ಅನೇಕರು ತನ್ನವರು ತನ್ನನ್ನು ಹಗೆ ಮಾಡಿದರು. ಯೆರೆಮೀಯನನ್ನು ಸುಳ್ಳು ಅಥವಾ ಸರಿಯಾದದ್ದಲ್ಲ ಎಂಬುದಾಗಿ ಹೇಳುತ್ತಾ ಹೋದರು, ಹಾಗೆ ಮಾಡಿದರು. ಅದೇ ರೀತಿಯಲ್ಲಿ ಹೊರಗಡೆಯಿಂದ ಬರುವಂಥ ಬ್ಯಾಬಿಲೋನ್ ದೇಶದ ಜನರು, ಅವರ ಅಪಾಯ ಕೂಡ ಇತ್ತು. ಇಂಥ ಸಂದರ್ಭದಲ್ಲಿ ದೇವರು ಯೆರೆಮೀಯನಿಗೆ ಹೇಳುವ ಮಾತೇನೆಂದರೆ, ನೀನು ಭಯಪಡುವಂತವರ ಕೈಗಳಿಗೆ ನೀನು ಸಿಕ್ಕುವುದಿಲ್ಲ, ನಾನು ನಿನ್ನನ್ನು ಕಾಪಾಡುವೆನು, ನಿನ್ನನ್ನು ಸಂರಕ್ಷಿಸುವೆನು, ನಿನ್ನನ್ನು ಉದ್ಧರಿಸುವೆನೆಂಬುದಾಗಿ ದೇವರು ಹೇಳುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ದೇವರ ಕಾರ್ಯವನ್ನು ಮಾಡುವುದೇ ಆದರೆ, ದೇವರನ್ನೇ ನಂಬುವುದಾದರೆ, ನಮಗೆ ಅಪಾಯ ಯಾವ ರೀತಿಯಲ್ಲಿದ್ದರೂ ಸರಿಯೇ, ನಮ್ಮವರಿಂದಲೂ ಅಥವಾ ಹೊರಗನೆ ಅಂದರೆ ನಮಗೆ ವಿರುದ್ಧವಾಗಿರುವಂಥವರಿಂದಲೂ ಅಪಾಯ ನಮಗೆ ಬರುವಾಗ, ಯಾವ ಅಪಾಯ ನಮಗೆ ತಟ್ಟದ ಹಾಗೆ ದೇವರು ನಮ್ಮನ್ನು ನಡೆಸುವಂತವನಾಗಿದ್ದಾನೆ. ದೇವರು ನಮ್ಮನ್ನು ಯಾರಿಗೆ ನಾವು ಹೆದರುತ್ತೇವೋ ಅಥವಾ ಯಾರಿಂದ ನಮಗೆ ಅಪಾಯ ಇದೆಯೋ ಅವರ ಕೈಗೆ ನಮ್ಮನ್ನು ಒಪ್ಪಿಸದ ಹಾಗೆ ದೇವರು ತಾನೇ ನಮ್ಮನ್ನು ಕಾಪಾಡುತ್ತಾನೆ. ಇನ್ನೂ ಹೆಚ್ಚಾಗಿ ನಾವು ನೋಡಬೇಕಾದ್ರೆ, ಯಾರಿಂದ ಅಪಾಯ ಇದೆ ಎಂಬುದಾಗಿ ನೆನೆಸಿದನೋ ಯೆರೆಮೀಯನಿಗೆ ಅಲ್ಲೇ ಒಂದು ಅವಕಾಶ ನಾವು ನೋಡುತ್ತೇವೆ. ಬ್ಯಾಬಿಲೋನ್ ಬಂದರೂ ಕೂಡ ಉತ್ತಮವಾದಂಥ ರೀತಿಯಲ್ಲಿ ನೋಡಿಕೊಳ್ಳುತ್ತೇವೆ ಎಂಬುದಾಗಿ, ಇಲ್ಲಿದ್ದರೂ ಕೂಡ ಯಾವ ಅಪಾಯ ಆಗದ ಹಾಗೆ ನೋಡಿಕೊಳ್ಳುತ್ತೇವೆ ಎಂಬುವಂಥ ಸ್ಥಿತಿ ನಾವು ನೋಡುತ್ತೇವೆ. ಇದು ದೇವರಿಂದ ಆದದ್ದು. ದೇವರನ್ನು ನಂಬೋಣ, ದೇವರಿಗೆ ನಾವು ಮಾಡಬೇಕಾದದ್ದನ್ನು ಮಾಡೋಣ, ದೇವರನ್ನು ಮಹಿಮೆ ಪಡಿಸೋಣ. ಕರ್ತನೇ ದಯಾಮಯ ಸ್ವಾಮಿ, ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸ್ತೇವೆ. ಬಲಪಡಿಸು, ಮಹಿಮೆ ಹೊಂದಿಕು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.